ಡೋಂಗಿ ಗೋ ರಕ್ಷಣೆ ಮಾಡುವ ಕೇಂದ್ರ ಸರ್ಕಾರಕ್ಕೆ, ಗೋ ಹೆಸರಿನಲ್ಲಿ ಡೋಂಗಿ ರಾಜಕಾರಣ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಡೋಂಗಿ ಗೋ ರಕ್ಷಣೆ ಮಾಡುವ ಕೇಂದ್ರ ಸರ್ಕಾರಕ್ಕೆ, ಗೋ ಹೆಸರಿನಲ್ಲಿ ಡೋಂಗಿ ರಾಜಕಾರಣ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ. ಬಂಧುಗಳೇ, ನನ್ನ ಆತ್ಮೀಯ ಎಲ್ಲ ಮುಸ್ಲಿಂ ಬಾಂಧವರಿಗೆ ಸ್ವಾಗತವನ್ನು ಕೋರ್ತಾ, ನನ್ನ ಪತ್ರಿಕಾ ಮಾಧವರಿಗೆ ಕೂಡ ಸ್ವಾಗತವನ್ನು ಕೋರ್ತಾ, ಹಾಗೂ ನನ್ನ ಪೊಲೀಸ್ ಇಲಾಖೆ ಕೂಡ ಸ್ವಾಗತ ಕೋರ್ತಾ, ಇವತ್ತಿನ ದಿನ ನಮ್ಮ ಸಾಗರ ತಾಲೂಕಿನ ಮುಸ್ಲಿಂ ಬಾಂಧವರಿಗೂ ಗೋಪ್ರೇಮಿಗಳ ವೇದಿಕೆ ಮಾಡಿಕೊಂಡು ಈ ದೇಶದಲ್ಲಿ ರಫ್ತಾಗಿರ್ತಕ್ಕಂಥ ಈ BJP ಸರ್ಕಾರ ಬಂದ ಮೇಲೆ ಇಡೀ ದೇಶದಲ್ಲಿ ಗೋ ರಫ್ತು 2ನೇ ಸ್ಥಾನದಲ್ಲಿದೆ. ಗುಜರಾತಲ್ಲಿ ಹೈಯೆಸ್ಟಾಗಿ ಮುಸ್ಲಿಂ ಹೆಸರಿಟ್ಕೊಂಡು ಹಿಂದೂಗಳು ಗೋ ಫ್ಯಾಕ್ಟ್ರಿಯನ್ನು ನಡೆಸ್ತಾ ಇದ್ದಾರೆ. ಶಿರಾಳಕೊಪ್ಪದಲ್ಲಿ, ಇಲ್ಲೇ ನಮ್ಮ ಪಕ್ಕದ ಊರಂತ ಶಿರಾಳಕೊಪ್ಪದಲ್ಲೂ ಕೂಡ ಅತಿ ಹೆಚ್ಚಾಗಿ ಗೋವನ್ನು ಕಡಿದು ತೂಗಾಕ್ತಾ ಇದ್ದಾರೆ. ಇದನ್ನು BJPಯ ಕೇಂದ್ರ ಸರ್ಕಾರ ಡೋಂಗಿ ನಾಟಕವನ್ನು ಬಿಟ್ಟು ಕೂಡಲೇ ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನು ಘೋಷಣೆ ಮಾಡಬೇಕು. ನಿಮ್ಮ ಹಿಂದುತ್ವವನ್ನು, ನಿಮ್ಮ ನಿಜವಾದ ಹಿಂದುತ್ವವನ್ನು ಗೋವನ್ನು ರಾಷ್ಟ್ರೀಯ ಪ್ರಾಣಿ ಘೋಷಣೆ ಮಾಡುವ ಮುಖಾಂತರ ತೋರಿಸ್ಬೇಕು. ಈ ಜಾತಿ ರಾಜಕಾರಣವನ್ನು ಬಿಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಏನು ನಾವೆಲ್ಲ ಸೇರಿಬಿಟ್ಟು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು ಯಾವುದೇ ಜಾತಿ ಧರ್ಮದ ಭೇದ ಭಾವ ಏನೂ ಇಲ್ಲ. ಇದೇನು ನಿಷೇಧ ಮಾಡಿಬಿಟ್ಟು ರಾಷ್ಟ್ರೀಯ ಪ್ರಾಣಿಯ ಘೋಷಿಸಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲದು ಒಂದು ಪ್ರತಿಭಟನೆ ಮಾಡಿಬಿಟ್ಟು AC ಅವರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಇದಕ್ಕೆ ಎಲ್ರಿಗೂ ಸಹಕಾರ ಬೇಕು. ಎಲ್ಲರೂ ಸಹಿತ ನೀವು ಪತ್ರಕರ್ತರಾಗಿರ್ಬೋದು, ಎಲ್ಲರೂ ಸಹಿತ ಇದಕ್ಕೆ ಸಹಕಾರ ನೀಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ಅವರೆಲ್ಲರಿಗೂ ಕೊಡಿ. ಸರಿ, ಆಯಿತು. ಈ ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಿಸಬೇಕು ಮತ್ತು ಗೋ ಹತ್ಯೆಗಳನ್ನ ನಿಷೇಧ ಅಂತ ಹೇಳಿ ನಾವು ಸಂವಿಧಾನಾತ್ಮಕವಾಗಿ ಮಾಡಿದ್ರೂ ಕೂಡ ಇನ್ನೂ ಕೂಡ ಅದನ್ನು ಆಚರಣೆಗೆ ತಂದಿಲ್ಲ. ಅದನ್ನು ಅನುಷ್ಠಾನಗೊಳಿಸಬೇಕು ಅಂತ ಹೇಳಿ ಇವತ್ತೇನು ಮನವಿ ಕೊಟ್ಟಿದ್ದಾರೆ, ಅದನ್ನು ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ರಾಷ್ಟ್ರಪತಿಗಳಿಗೆ ಸಲ್ಲಿಸುವಂಥ ಕೆಲಸ ಮಾಡ್ತೀನಿ.